ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ಬಹಳ ಪ್ರಬುದ್ಧವಾದಂಥ ವಾದ ಎಲ್ಲ ಕಡೆನೂ ಮಂಡಿಸಿ ಕೊನೆಗೆ ಭಾರತ್ ಜೋಡೋ ಸಂದರ್ಭದಲ್ಲೂ ಕೂಡ ಭಾರತ್ ಜೋಡೋ ಯಾಕೆ ಇದು ಭಾರತ್ ಜೋಡೋ ಭವನ ಇದನ್ನು ಹೆಸರಿಟ್ಟಿದ್ದೀವಿ ಈ ಭವನಕ್ಕೆ ಯಾಕೆ ಅಂದ್ರೆ ಇಡೀ ಭಾರತವನ್ನ ಒಗ್ಗಟ್ಟಾಗಿರ್ಬೇಕು ಅಂತ ಇಲ್ಲೊಂದು ಭಾಷಣ ಮಾಡಿದ್ದೆ ನಾನು ಅಧಿಕಾರ ತೆಗೆದುಕೊಂಡಾಗ ಕಬ್ಬಣ ಇದೆಯಲ್ಲ ಕಬ್ಬಣದಲ್ಲಿ 2 ಪದಾರ್ಥಗಳನ್ನು ಮಾಡ್ಬೋದು. ಒಂದು ಕತ್ರಿ, ಬಿಜೆಪಿಯವರು ಸಮಾಜಗಳನ್ನ ಕತ್ತರಿಸ್ತಾ ಇರ್ತಾರೆ, ಡಿವೈಡ್ ಮಾಡ್ತಾರೆ. ಇನ್ನೊಂದು ಸೂಜಿ, ಕಾಂಗ್ರೆಸ್ ಪಾರ್ಟಿ ಸೂಜಿದಾಗ ಸಮಾಜಗಳನ್ನ ಒಲಿತಾ ಇರ್ತದೆ. ದಟ್ ಇಸ್ ದಿ ಸ್ಟ್ರೆಂತ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಸ್ಟ್ರೆಂತ್ ಇಸ್ ಕಂಟ್ರಿ ಸ್ಟ್ರೆಂತ್. ಕಾಂಗ್ರೆಸ್ ಹಿಸ್ಟ್ರಿ ಇಸ್ ಕಂಟ್ರಿ ಹಿಸ್ಟ್ರಿ. ಕಾಂಗ್ರೆಸ್ ಯಾವಾಗಲೂ ಕೂಡ ಅಧಿಕಾರ ಇದ್ದಾಗ ಎಲ್ಲ ವರ್ಗದ ಬಗ್ಗೆ ಚಿಂತೆ ಮಾಡ್ತದೆ. ಯಾವುದೇ ಕಾರ್ಯಕ್ರಮ ಕೊಟ್ಟರೆ ಒಂದು ವರ್ಗದ ಕೊಡಲ್ಲ. ಚಿಕ್ಕ ಮಕ್ಕಳಿಗೆ ಬಿಸಿ ಊಟ ಕೊಡೋದಿಂದ ಹಿಡಿದು ಎಲ್ಲ ದೊಡ್ಡವ್ರಿಗೂ, ಹಿರಿಯರಿಗೆ, ಯುವಕರಿಗೆ ಸಹಾಯ ಮಾಡೋದಿಂದ ಹಿಡಿದು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದಿದ್ದು ಎಲ್ಲ ಸಮಾಜದವರು ಕೂಡ ನ್ಯಾಯ ಕೊಡೋದ್ರ ಜೊತೆಗೆ ಈಗ ನಾವು ಕಾರ್ಯಕ್ರಮ 5 ಗ್ಯಾರಂಟಿ ಕೊಟ್ಟಿದ್ದೇವೆ. ಒಂದು ವರ್ಗಕ್ಕೆ ನಾವು ಕೊಟ್ಟಿಲ್ಲ. ಸ್ಟೂಡೆಂಟ್ಸ್ ಕೊಟ್ಟಿದ್ದೇವೆ, ಮಹಿಳೆಯರು ಕೊಟ್ಟಿದ್ದೇವೆ, ಸಾಮಾನ್ಯ ಜನರು ಕೊಟ್ಟಿದ್ದೇವೆ, ಹೊಟ್ಟೆ ಹಸಿದವರು ಕೊಟ್ಟಿದ್ದೇವೆ. ಎಲ್ಲರೂ ಕೂಡ ಆರ್ಥಿಕವಾದಂಥ ಶಕ್ತಿ ಕೊಟ್ಟು ಎಲ್ಲರೂ ಕೂಡ ಕೊಟ್ಟಿದ್ದೇವೆ. ಹಂಗೆ ನಾವು ಈ ಭಾರತ್ ಜೋಡೋ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿದ್ದು ಏನಂತಂದ್ರೆ ಈ ದೇಶನ ವಿಭಜನೆ ಮಾಡಲಿಕ್ಕೆ ಜಾತ್ಯತೀತ ಮೇಲೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಂಗೆ ನಮ್ಮ ಮಂತ್ರ, ನಮ್ಮ ಭಗವದ್ಗೀತೆ, ನಮ್ಮ ರಾಮಾಯಣ, ನಮ್ಮ ಬೈಬಲ್ ಯಾವ್ದಪ್ಪ ಅಂತಂದ್ರೆ ನಮ್ದು ಸಂವಿಧಾನ. ನಮ್ಮ ಸಂವಿಧಾನ ಇದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮುಖಂಡತ್ವದಲ್ಲಿ ನಾವು ತೆಗೆದುಕೊಂಡು